ರೈತರಿಗೆ ಉಪಯೋಗ ಆಗಲಿ ಅಂತ ತುಂಗಾ ಮೇಲ್ದಂಡೆ ಯೋಜನೆಯನ್ನ ತಂತು. ಆದ್ರೆ ಈ ಯೋಜನೆ ಹಳ್ಳ ಹಿಡಿದಿದೆ. ಬೇಸಿಗೆ ಆರಂಭ ಆಯಿತು. ಜಿಲ್ಲಾ ಉಸ್ತುವಾರಿ ಸಚಿವರು ಸ್ವಲ್ಪ ಈ ಕಡೆ ತಿರುಗಿ ನೋಡುವಂತಹ ಕಾಲ ಬಂದಿದೆ. ಯಾಕಂದ್ರೆ ಸಂಪೂರ್ಣವಾಗಿ ಹಳ್ಳ ಹಿಡಿದು ಹೋಗಿದೆ ತುಂಗಾ ಈ ಮೇಲ್ದಂಡೆ ಯೋಜನೆ ಅನ್ನುವಂಥದ್ದು ಪ್ರಮುಖವಾಗಿ ನೋಡಿ ಗಮನಿಸಿ. ಮರುಭೂಮಿ ಅಂತಾಗಿ ಹೋಗಿರುವಂತದ್ದು. ಮಳೆಗಾಲದಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಪ್ರಯೋಜನ ಆಗಿಲ್ಲ. ಬೇಸಿಗೆ ಆರಂಭ ಆಗಿದೆ. ಈ ಸಂದರ್ಭದಲ್ಲಾದ್ರೂ ಕೂಡ ಸರ್ಕಾರ ಇತ್ತ ಕಡೆ ತಿರುಗಿ ನೋಡಬೇಕಾಗಿದೆ. ಇದು ಮರುಭೂಮಿ ಅಲ್ಲ, ಸರ್ಕಾರದ ತುಂಗಾ ಮೇಲ್ದಂಡೆ ಯೋಜನೆ. ಜಿಲ್ಲಾ ಉಸ್ತುವಾರಿ ಸಚಿವರು ಈ ಕಡೆ ತಿರುಗಿ ನೋಡಲೇಬೇಕಾಗಿದೆ. ಮಳೆಗಾಲದಲ್ಲೂ ಕೂಡ ಅನ್ನದಾತರಿಗೆ ಯೋಜನೆಯಿಂದ ಲಾಭ ಅಂತೂ ಆಗಲಿಲ್ಲ. ಸರ್ಕಾರ ರೈತರಿಗೋಸ್ಕರ ಮಾಡಿದಂತಹ ಯೋಜನೆ ಇದು. ಸಂಪೂರ್ಣವಾಗಿ ಹಳ್ಳ ಹಿಡಿದು ಹೋಗಿದೆ. ಮರುಭೂಮಿ ಅಂತಾಗಿ ಹೋಗಿದೆ ತುಂಗಾ ಮೇಲ್ದಂಡೆ ಯೋಜನೆ. ನೀರಿಲ್ಲದೆ ಈಗಿನಿಂದಲೇ ಪರದಾಡ್ತಾ ಇದ್ದಾರೆ ಅನ್ನದಾತರು. ಸದ್ಯಕ್ಕೆ ಒಂದು ಕಡೆ ಗಮನಿಸ್ತಾ ಇರಬಹುದು ದೃಶ್ಯದಲ್ಲಿ, ಮರುಭೂಮಿಯಂತೆ ಕಾಣಿಸ್ತಾ ಇರುವಂತದ್ದು ಇದು ತುಂಗಾ ಮೇಲ್ದಂಡೆ ಯೋಜನೆ. ಇದು ಸರ್ಕಾರ ರೈತರಿಗೆ ಉಪಯೋಗ ಆಗಲಿ ಅಂತ ತಂದಂತಹ ಯೋಜನೆ ಸಂಪೂರ್ಣ ಹಳ್ಳ ಹಿಡಿದಿದೆ. ಅಪ್ಪರ್ ತುಂಗಾ ಯೋಜನೆ ಅಂತಂದ್ರೆ ರೈತರಿಗೆ ಒಂದಿಷ್ಟು ಸಾಯುವ ಟೈಮಲ್ಲಿ ಬಾಯಿಗೆ ನೀರು ಬಿಟ್ಟಂಗೆ, ಗಂಗಾಜಲ ಬಿಟ್ಟಂಗೆ ಅಂತ ಹೇಳ್ಬೋದು. ಯಾಕಂದ್ರೆ ನಾನು ಪ್ರಮುಖ ಇರುವಂತಹ ಜಾಗ ಇವತ್ತು ತೋರಿಸ್ತೇನೆ ನಿಮಗೆ. ಅಪ್ಪರ್ ತುಂಗಾ ಯೋಜನೆಯಲ್ಲಿ ಕೋಟ್ಯಾಂತರ ರೂಪಾಯಿಯನ್ನ ಹಣನ ಹಾಕಿದ್ರು. ಅದನ್ನ ಸಂಪೂರ್ಣವಾಗಿ ಹೊಳೆಯಲ್ಲೇ ಹುಣಸೆನ್ ತೊಳಗ್ ಮಾಡಿದ್ದಾರೆ. ನಾನು ತೋರಿಸ್ತೀನಿ. ನಮ್ಮ ಶಂಕರ್ ಕೆಮನ್ ತೋರಿಸ್ತಾ ಹೋಗ್ತಾರೆ. ನಾವು ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ನೀವೇ ನೋಡ್ತಿದ್ರಿ, ಇದು ಅಪ್ಪರ್ ತುಂಗಾ ಕಾಲುವೆ. ಇದು ಸುಮಾರು ವರ್ಷಗಳಿಂದ ರೆಡಿ ಆಗಿರುವಂತದ್ದು. ಮರುಭೂಮಿ ಅಂತಾಗಿದೆ. ಇಲ್ಲಿ ನಿಮಗೆ ಕಾಣಸಿಗೋದು ಕೇವಲ ಬಾಟಲ್ಗಳು, ಅಂದ್ರೆ ಮದ್ಯ ವ್ಯಸನಿಗಳು ಕುಡಿದಂತಹ ಬಾಟಲ್ಗಳನ್ನು ಹೊರತುಪಡಿಸಿದ್ರೆ ಇಲ್ಲಿ ಏನೂ ಕಾಣಸಿಗಲ್ಲ ನಿಮಗೆ. ಯಾವುದೇ ನೀರಿಲ್ಲ. ಜೊತೆಗೆ ಅಕ್ಕಪಕ್ಕ ಬೆಳೆದ ಗಿಡಗಂಟೆಗಳು ಕೂಡ ಒಣಗ್ತಾ ಇದೆ ನೀರಿಲ್ದಂಗಾಗಿ. ಮರುಭೂಮಿ ಅಂತಾಗಿದೆ ಸದ್ಯಕ್ಕಿದು. ಯಾಕಂದ್ರೆ ಇದರ ಯಾವುದೇ ರೀತಿಯ ವ್ಯವಸ್ಥೆ ಇಲ್ಲ. ಇದನ್ನ ಸರಿ ಮಾಡಿಸೋದಂತಾಗ್ಲಿ ಅಥವಾ ಇದನ್ನ ಪರ್ಟಿಕ್ಯುಲರ್ ಆಗಿ ನಡೆಸುವಂತದ್ದಾಗ್ಲಿ, ಬೇಸಿಗೆ ಕಾಲದಲ್ಲಿ ನೀರು ಉಣಿಸುವಂತ ವ್ಯವಸ್ಥೆ ಮಾಡಿಕೊಂಡು ಅಥವಾ ಮಳೆಗಾಲದಲ್ಲಿ ನೀರು ನಿಲ್ಲಿಸಿಕೊಂಡು ಅದಾದ ಬಳಿಕ ಬೇಸಿಗೆ ಕಾಲದಲ್ಲಿ ಜನರು ಅಂದ್ರೆ ರೈತರು ಒಂದಿಷ್ಟು ಬೆಳೆಯನ್ನು ತೆಗಿಬಹುದಾಗಿತ್ತು. ಆ ಬೆಳೆಯನ್ನು ಕೂಡ ತೆಗಿಲಿಕ್ಕಾಗದಂಗೆ ನಮ್ಮ ಸರ್ಕಾರ ಮತ್ತು ಸರ್ಕಾರದ ಅಧಿಕಾರಿಗಳು ಇದನ್ನ ಹಾಳು ಮಾಡಿದ್ದಾರೆ. ಒಟ್ಟಾರೆಯಾಗಿ ಹೇಳೋದಂತಾದ್ರೆ ಈ ಸಮಸ್ಯೆಯಿಂದ ಮುಕ್ತವಾಗಲು ಯಾವುದೇ ತರಹದ ವ್ಯವಸ್ಥೆ ಮಾಡ್ಕೊಂಡಿಲ್ಲ. ಮರುಭೂಮಿ ಅಂತಾಗಿದೆ ಒಂದು ರೀತಿ. ಇದು ಸಂಪೂರ್ಣವಾಗಿ ಮರುಭೂಮಿನೇ ಇದು. ಇಲ್ಲಿ ಯಾವುದೇ ನೀರಿಲ್ಲ, ಇದರ ವ್ಯತ್ಯಾಸ ಇಲ್ಲ ಮತ್ತು ಇದಕ್ಕೆ ಯಾವುದೇ ರೀತಿಯಾದಂತಹ ಸಮರ್ಪಕವಾದ ವ್ಯವಸ್ಥೆ ಇಲ್ಲ. ಸಿಮೆಂಟ್ 4 ರಿಂದ 5 ಇಂಚ್ ಸಿಮೆಂಟ್ ಹಾಕ್ತಾರೆ. ಅಲ್ಲಿ ಯಾವುದೇ ಕಬ್ಬಣ ಇಲ್ಲ. ಹೀಗಾಗಿ ಸಂಪೂರ್ಣವಾಗಿ ಈ ಅಪ್ಪರ್ ತುಂಗಾ ಯೋಜನೆ ಹಳ್ಳ ಹಿಡಿದೋಗಿದೆ. ಇನ್ನಾದರೂ ಎಚ್ಚೆತ್ತಂತಹ ಅಧಿಕಾರಿಗಳು ಇದನ್ನು ಸರಿಪಡಿಸ್ತಾರ ಅನ್ನೋದು ಒಂಥರ ಯಕ್ಷ ಪ್ರಶ್ನೆ ಆಗಿರುವಂತದ್ದು. ರೈತರು ಕೂಡ ಸಾಕಷ್ಟು ಬಾರಿ ಪ್ರತಿಭಟನೆ ಮಾಡಿದ್ದಾರೆ ಮತ್ತು ಜೊತೆಗೆ ಜಿಲ್ಲಾಧಿಕಾರಿಗಳು, ಸಚಿವರು, ಶಾಸಕರು, ಸಿಎಂ ಎಲ್ಲರನ್ನೂ ಭೇಟಿ ಮಾಡಿ ಸರ್ಕಾರ ರೈತರಿಗೆ ಉಪಯೋಗ ಆಗಲಿ ಅಂತ ತುಂಗಾ ಮೇಲ್ದಂಡೆ ಯೋಜನೆಯನ್ನ ತಂತು. ಆದ್ರೆ ಈ ಯೋಜನೆ ಹಳ್ಳ ಹಿಡಿದಿದೆ. ಬೇಸಿಗೆ ಆರಂಭ ಆಯಿತು. ಜಿಲ್ಲಾ ಉಸ್ತುವಾರಿ ಸಚಿವರು ಸ್ವಲ್ಪ ಈ ಕಡೆ ತಿರುಗಿ ನೋಡುವಂತಹ ಕಾಲ ಬಂದಿದೆ. ಯಾಕಂದ್ರೆ ಸಂಪೂರ್ಣವಾಗಿ ಹಳ್ಳ ಹಿಡಿದು ಹೋಗಿದೆ ತುಂಗಾ ಈ ಮೇಲ್ದಂಡೆ ಯೋಜನೆ ಅನ್ನುವಂಥದ್ದು ಪ್ರಮುಖವಾಗಿ ನೋಡಿ ಗಮನಿಸಿ. ಮರುಭೂಮಿ ಅಂತಾಗಿ ಹೋಗಿರುವಂತದ್ದು. ಮಳೆಗಾಲದಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಪ್ರಯೋಜನ ಆಗಿಲ್ಲ. ಬೇಸಿಗೆ ಆರಂಭ ಆಗಿದೆ. ಈ ಸಂದರ್ಭದಲ್ಲಾದ್ರೂ ಕೂಡ ಸರ್ಕಾರ ಇತ್ತ ಕಡೆ ತಿರುಗಿ ನೋಡಬೇಕಾಗಿದೆ. ಇದು ಮರುಭೂಮಿ ಅಲ್ಲ, ಸರ್ಕಾರದ ತುಂಗಾ ಮೇಲ್ದಂಡೆ ಯೋಜನೆ. ಜಿಲ್ಲಾ ಉಸ್ತುವಾರಿ ಸಚಿವರು ಈ ಕಡೆ ತಿರುಗಿ ನೋಡಲೇಬೇಕಾಗಿದೆ. ಮಳೆಗಾಲದಲ್ಲೂ ಕೂಡ ಅನ್ನದಾತರಿಗೆ ಯೋಜನೆಯಿಂದ ಲಾಭ ಅಂತೂ ಆಗಲಿಲ್ಲ. ಸರ್ಕಾರ ರೈತರಿಗೋಸ್ಕರ ಮಾಡಿದಂತಹ ಯೋಜನೆ ಇದು. ಸಂಪೂರ್ಣವಾಗಿ ಹಳ್ಳ ಹಿಡಿದು ಹೋಗಿದೆ. ಮರುಭೂಮಿ ಅಂತಾಗಿ ಹೋಗಿದೆ ತುಂಗಾ ಮೇಲ್ದಂಡೆ ಯೋಜನೆ. ನೀರಿಲ್ಲದೆ ಈಗಿನಿಂದಲೇ ಪರದಾಡ್ತಾ ಇದ್ದಾರೆ ಅನ್ನದಾತರು. ಸದ್ಯಕ್ಕೆ ಒಂದು ಕಡೆ ಗಮನಿಸ್ತಾ ಇರಬಹುದು ದೃಶ್ಯದಲ್ಲಿ, ಮರುಭೂಮಿಯಂತೆ ಕಾಣಿಸ್ತಾ ಇರುವಂತದ್ದು ಇದು ತುಂಗಾ ಮೇಲ್ದಂಡೆ ಯೋಜನೆ. ಇದು ಸರ್ಕಾರ ರೈತರಿಗೆ ಉಪಯೋಗ ಆಗಲಿ ಅಂತ ತಂದಂತಹ ಯೋಜನೆ ಸಂಪೂರ್ಣ ಹಳ್ಳ ಹಿಡಿದಿದೆ. ಅಪ್ಪರ್ ತುಂಗಾ ಯೋಜನೆ ಅಂತಂದ್ರೆ ರೈತರಿಗೆ ಒಂದಿಷ್ಟು ಸಾಯುವ ಟೈಮಲ್ಲಿ ಬಾಯಿಗೆ ನೀರು ಬಿಟ್ಟಂಗೆ, ಗಂಗಾಜಲ ಬಿಟ್ಟಂಗೆ ಅಂತ ಹೇಳ್ಬೋದು. ಯಾಕಂದ್ರೆ ನಾನು ಪ್ರಮುಖ ಇರುವಂತಹ ಜಾಗ ಇವತ್ತು ತೋರಿಸ್ತೇನೆ ನಿಮಗೆ. ಅಪ್ಪರ್ ತುಂಗಾ ಯೋಜನೆಯಲ್ಲಿ ಕೋಟ್ಯಾಂತರ ರೂಪಾಯಿಯನ್ನ ಹಣನ ಹಾಕಿದ್ರು. ಅದನ್ನ ಸಂಪೂರ್ಣವಾಗಿ ಹೊಳೆಯಲ್ಲೇ ಹುಣಸೆನ್ ತೊಳಗ್ ಮಾಡಿದ್ದಾರೆ. ನಾನು ತೋರಿಸ್ತೀನಿ. ನಮ್ಮ ಶಂಕರ್ ಕೆಮನ್ ತೋರಿಸ್ತಾ ಹೋಗ್ತಾರೆ. ನಾವು ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ನೀವೇ ನೋಡ್ತಿದ್ರಿ, ಇದು ಅಪ್ಪರ್ ತುಂಗಾ ಕಾಲುವೆ. ಇದು ಸುಮಾರು ವರ್ಷಗಳಿಂದ ರೆಡಿ ಆಗಿರುವಂತದ್ದು. ಮರುಭೂಮಿ ಅಂತಾಗಿದೆ. ಇಲ್ಲಿ ನಿಮಗೆ ಕಾಣಸಿಗೋದು ಕೇವಲ ಬಾಟಲ್ಗಳು, ಅಂದ್ರೆ ಮದ್ಯ ವ್ಯಸನಿಗಳು ಕುಡಿದಂತಹ ಬಾಟಲ್ಗಳನ್ನು ಹೊರತುಪಡಿಸಿದ್ರೆ ಇಲ್ಲಿ ಏನೂ ಕಾಣಸಿಗಲ್ಲ ನಿಮಗೆ. ಯಾವುದೇ ನೀರಿಲ್ಲ. ಜೊತೆಗೆ ಅಕ್ಕಪಕ್ಕ ಬೆಳೆದ ಗಿಡಗಂಟೆಗಳು ಕೂಡ ಒಣಗ್ತಾ ಇದೆ ನೀರಿಲ್ದಂಗಾಗಿ. ಮರುಭೂಮಿ ಅಂತಾಗಿದೆ ಸದ್ಯಕ್ಕಿದು. ಯಾಕಂದ್ರೆ ಇದರ ಯಾವುದೇ ರೀತಿಯ ವ್ಯವಸ್ಥೆ ಇಲ್ಲ. ಇದನ್ನ ಸರಿ ಮಾಡಿಸೋದಂತಾಗ್ಲಿ ಅಥವಾ ಇದನ್ನ ಪರ್ಟಿಕ್ಯುಲರ್ ಆಗಿ ನಡೆಸುವಂತದ್ದಾಗ್ಲಿ, ಬೇಸಿಗೆ ಕಾಲದಲ್ಲಿ ನೀರು ಉಣಿಸುವಂತ ವ್ಯವಸ್ಥೆ ಮಾಡಿಕೊಂಡು ಅಥವಾ ಮಳೆಗಾಲದಲ್ಲಿ ನೀರು ನಿಲ್ಲಿಸಿಕೊಂಡು ಅದಾದ ಬಳಿಕ ಬೇಸಿಗೆ ಕಾಲದಲ್ಲಿ ಜನರು ಅಂದ್ರೆ ರೈತರು ಒಂದಿಷ್ಟು ಬೆಳೆಯನ್ನು ತೆಗಿಬಹುದಾಗಿತ್ತು. ಆ ಬೆಳೆಯನ್ನು ಕೂಡ ತೆಗಿಲಿಕ್ಕಾಗದಂಗೆ ನಮ್ಮ ಸರ್ಕಾರ ಮತ್ತು ಸರ್ಕಾರದ ಅಧಿಕಾರಿಗಳು ಇದನ್ನ ಹಾಳು ಮಾಡಿದ್ದಾರೆ. ಒಟ್ಟಾರೆಯಾಗಿ ಹೇಳೋದಂತಾದ್ರೆ ಈ ಸಮಸ್ಯೆಯಿಂದ ಮುಕ್ತವಾಗಲು ಯಾವುದೇ ತರಹದ ವ್ಯವಸ್ಥೆ ಮಾಡ್ಕೊಂಡಿಲ್ಲ. ಮರುಭೂಮಿ ಅಂತಾಗಿದೆ ಒಂದು ರೀತಿ. ಇದು ಸಂಪೂರ್ಣವಾಗಿ ಮರುಭೂಮಿನೇ ಇದು. ಇಲ್ಲಿ ಯಾವುದೇ ನೀರಿಲ್ಲ, ಇದರ ವ್ಯತ್ಯಾಸ ಇಲ್ಲ
ಮತ್ತು ಇದಕ್ಕೆ ಯಾವುದೇ ರೀತಿಯಾದಂತಹ ಸಮರ್ಪಕವಾದ ವ್ಯವಸ್ಥೆ ಇಲ್ಲ. ಸಿಮೆಂಟ್ 4 ರಿಂದ 5 ಇಂಚ್ ಸಿಮೆಂಟ್ ಹಾಕ್ತಾರೆ, ಅಲ್ಲಿ ಯಾವುದೇ ಕಬ್ಬಣ ಇಲ್ಲ. ಹೀಗಾಗಿ ಸಂಪೂರ್ಣವಾಗಿ ಈ ಅಪ್ಪರ್ ತುಂಗಾ ಯೋಜನೆ ಹಳ್ಳ ಹಿಡಿದೋಗಿದೆ. ಇನ್ನಾದರೂ ಎಚ್ಚೆತ್ತಂತಹ ಅಧಿಕಾರಿಗಳು ಇದನ್ನು ಸರಿಪಡಿಸ್ತಾರ ಅನ್ನೋದು ಒಂಥರ ಯಕ್ಷ ಪ್ರಶ್ನೆ ಆಗಿರುವಂತದ್ದು. ರೈತರು ಕೂಡ ಸಾಕಷ್ಟು ಬಾರಿ ಪ್ರತಿಭಟನೆ ಮಾಡಿದ್ದಾರೆ ಮತ್ತು ಜೊತೆಗೆ ಜಿಲ್ಲಾಧಿಕಾರಿಗಳು, ಸಚಿವರು, ಶಾಸಕರು, ಸಿಎಂ ಎಲ್ಲರನ್ನೂ ಭೇಟಿ ಮಾಡಿ ಸರ್ಕಾರ ರೈತರಿಗೆ ಉಪಯೋಗ ಆಗಲಿ ಅಂತ ತುಂಗಾ ಮೇಲ್ದಂಡೆ ಯೋಜನೆಯನ್ನ ತಂತು. ಆದ್ರೆ ಈ ಯೋಜನೆ ಹಳ್ಳ ಹಿಡಿದಿದೆ. ಬೇಸಿಗೆ ಆರಂಭ ಆಯಿತು. ಜಿಲ್ಲಾ ಉಸ್ತುವಾರಿ ಸಚಿವರು ಸ್ವಲ್ಪ ಈ ಕಡೆ ತಿರುಗಿ ನೋಡುವಂತಹ ಕಾಲ ಬಂದಿದೆ. ಯಾಕಂದ್ರೆ ಸಂಪೂರ್ಣವಾಗಿ ಹಳ್ಳ ಹಿಡಿದು ಹೋಗಿದೆ ತುಂಗಾ ಈ ಮೇಲ್ದಂಡೆ ಯೋಜನೆ ಅನ್ನುವಂಥದ್ದು ಪ್ರಮುಖವಾಗಿ ನೋಡಿ ಗಮನಿಸಿ. ಮರುಭೂಮಿ ಅಂತಾಗಿ ಹೋಗಿರುವಂತದ್ದು. ಮಳೆಗಾಲದಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಪ್ರಯೋಜನ ಆಗಿಲ್ಲ. ಬೇಸಿಗೆ ಆರಂಭ ಆಗಿದೆ. ಈ ಸಂದರ್ಭದಲ್ಲಾದ್ರೂ ಕೂಡ ಸರ್ಕಾರ ಇತ್ತ ಕಡೆ ತಿರುಗಿ ನೋಡಬೇಕಾಗಿದೆ. ಇದು ಮರುಭೂಮಿ ಅಲ್ಲ, ಸರ್ಕಾರದ ತುಂಗಾ ಮೇಲ್ದಂಡೆ ಯೋಜನೆ. ಜಿಲ್ಲಾ ಉಸ್ತುವಾರಿ ಸಚಿವರು ಈ ಕಡೆ ತಿರುಗಿ ನೋಡಲೇಬೇಕಾಗಿದೆ. ಮಳೆಗಾಲದಲ್ಲೂ ಕೂಡ ಅನ್ನದಾತರಿಗೆ ಯೋಜನೆಯಿಂದ ಲಾಭ ಅಂತೂ ಆಗಲಿಲ್ಲ. ಸರ್ಕಾರ ರೈತರಿಗೋಸ್ಕರ ಮಾಡಿದಂತಹ ಯೋಜನೆ ಇದು. ಸಂಪೂರ್ಣವಾಗಿ ಹಳ್ಳ ಹಿಡಿದು ಹೋಗಿದೆ. ಮರುಭೂಮಿ ಅಂತಾಗಿ ಹೋಗಿದೆ ತುಂಗಾ ಮೇಲ್ದಂಡೆ ಯೋಜನೆ. ನೀರಿಲ್ಲದೆ ಈಗಿನಿಂದಲೇ ಪರದಾಡ್ತಾ ಇದ್ದಾರೆ ಅನ್ನದಾತರು. ಸದ್ಯಕ್ಕೆ ಒಂದು ಕಡೆ ಗಮನಿಸ್ತಾ ಇರಬಹುದು ದೃಶ್ಯದಲ್ಲಿ, ಮರುಭೂಮಿ ಅಂತೆ ಕಾಣಿಸ್ತಾ ಇರುವಂತದ್ದು ಇದು ತುಂಗಾ ಮೇಲ್ದಂಡೆ ಯೋಜನೆ. ಇದು ಸರ್ಕಾರ ರೈತರಿಗೆ ಉಪಯೋಗ ಆಗಲಿ ಅಂತ ತಂದಂತಹ ಯೋಜನೆ ಸಂಪೂರ್ಣ ಹಳ್ಳ ಹಿಡಿದಿದೆ. ಅಪ್ಪರ್ ತುಂಗಾ ಯೋಜನೆ ಅಂತಂದ್ರೆ ರೈತರಿಗೆ ಒಂದಿಷ್ಟು ಸಾಯುವ ಟೈಮಲ್ಲಿ ಬಾಯಿಗೆ ನೀರು ಬಿಟ್ಟಂಗೆ, ಗಂಗಾಜಲ ಬಿಟ್ಟಂಗೆ ಅಂತ ಹೇಳ್ಬೋದು. ಯಾಕಂದ್ರೆ ನಾನು ಪ್ರಮುಖ ಇರುವಂತಹ ಜಾಗ ಇವತ್ತು ತೋರಿಸ್ತೇನೆ ನಿಮಗೆ. ಅಪ್ಪರ್ ತುಂಗಾ ಯೋಜನೆಯಲ್ಲಿ ಕೋಟ್ಯಾಂತರ ರೂಪಾಯಿಯ ಹಣನ ಹಾಕಿದ್ರು. ಅದನ್ನ ಸಂಪೂರ್ಣವಾಗಿ ಹೊಳೆಯಲ್ಲೇ ಹುಣಸೆ ಮಾಡಿದ್ದಾರೆ. ನಾನು ತೋರಿಸ್ತೀನಿ. ನಮ್ಮ ಶಂಕರ್ ಕೆಮನ್ ತೋರಿಸ್ತಾ ಹೋಗ್ತಾರೆ. ನಾವು ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ನೀವೇ ನೋಡ್ತಿದ್ರಿ, ಇದು ಅಪ್ಪರ್ ತುಂಗಾ ಕಾಲುವೆ. ಇದು ಸುಮಾರು ವರ್ಷಗಳಿಂದ ರೆಡಿ ಆಗಿರುವಂತದ್ದು. ಮರುಭೂಮಿ ಅಂತಾಗಿದೆ. ಇಲ್ಲಿ ನಿಮಗೆ ಕಾಣಸಿಗೋದು ಕೇವಲ ಬಾಟಲ್ಗಳು, ಅಂದ್ರೆ ಮದ್ಯವ್ಯಸನಿಗಳು ಕುಡಿದಂತಹ ಬಾಟಲ್ಗಳನ್ನು ಹೊರತುಪಡಿಸಿದ್ರೆ ಇಲ್ಲಿ ಕಾಣಿಸಿಗಲ್ಲ ನಿಮಗೆ. ಯಾವುದೇ ನೀರಿಲ್ಲ. ಜೊತೆಗೆ ಅಕ್ಕಪಕ್ಕ ಬೆಳೆದ ಗಿಡಗಂಟೆಗಳು ಕೂಡ ಒಣಗ್ತಾ ಇದೆ ನೀರಿಲ್ದಂಗಾಗಿ. ಮರುಭೂಮಿ ಅಂತಾಗಿದೆ ಸದ್ಯಕ್ಕಿದು. ಯಾಕಂದ್ರೆ ಇದರ ಯಾವುದೇ ರೀತಿಯ ವ್ಯವಸ್ಥೆ ಇಲ್ಲ. ಇದನ್ನ ಸರಿ ಮಾಡಿಸೋದಂತಾಗ್ಲಿ ಅಥವಾ ಇದನ್ನ ಪರ್ಟಿಕ್ಯುಲರ್ ಆಗಿ ನಡೆಸುವಂತದ್ದಾಗ್ಲಿ, ಬೇಸಿಗೆ ಕಾಲದಲ್ಲಿ ನೀರು ಉಣಿಸುವಂತ ವ್ಯವಸ್ಥೆ ಮಾಡಿಕೊಂಡು ಅಥವಾ ಮಳೆಗಾಲದಲ್ಲಿ ನೀರು ನಿಲ್ಲಿಸಿಕೊಂಡು ಅದಾದ ಬಳಿಕ ಬೇಸಿಗೆ ಕಾಲದಲ್ಲಿ ಜನರು ಅಂದ್ರೆ ರೈತರು ಒಂದಿಷ್ಟು ಬೆಳೆಯನ್ನು ತೆಗಿಬಹುದಾಗಿತ್ತು. ಆ ಬೆಳೆಯನ್ನು ಕೂಡ ತೆಗಿಲಿಕ್ಕಾಗದಂಗೆ ನಮ್ಮ ಸರ್ಕಾರ ಮತ್ತು ಸರ್ಕಾರದ ಅಧಿಕಾರಿಗಳು ಇದನ್ನ ಹಾಳು ಮಾಡಿದ್ದಾರೆ. ಒಟ್ಟಾರೆಯಾಗಿ ಹೇಳೋದಂತಾದ್ರೆ ಈ ಸಮಸ್ಯೆಯಿಂದ ಮುಕ್ತವಾಗಲು ಯಾವುದೇ ತರಹದ ವ್ಯವಸ್ಥೆ ಮಾಡ್ಕೊಂಡಿಲ್ಲ. ಮರುಭೂಮಿ ಅಂತಾಗಿದೆ ಒಂದು ರೀತಿ. ಇದು ಸಂಪೂರ್ಣವಾಗಿ ಮರುಭೂಮಿನೇ ಇದು. ಇಲ್ಲಿ ಯಾವುದೇ ನೀರಿಲ್ಲ, ಇದರ ವ್ಯತ್ಯಾಸ ಇಲ್ಲ ಮತ್ತು ಇದಕ್ಕೆ ಯಾವುದೇ ರೀತಿಯಾದಂತಹ ಸಮರ್ಪಕವಾದ ವ್ಯವಸ್ಥೆ ಇಲ್ಲ. ಸಿಮೆಂಟ್ 4 ರಿಂದ 5 ಇಂಚ್ ಸಿಮೆಂಟ್ ಹಾಕ್ತಾರೆ, ಅಲ್ಲಿ ಯಾವುದೇ ಕಬ್ಬಣ ಇಲ್ಲ. ಹೀಗಾಗಿ ಸಂಪೂರ್ಣವಾಗಿ ಈ ಅಪ್ಪರ್ ತುಂಗಾ ಯೋಜನೆ ಹಳ್ಳ ಹಿಡಿದೋಗಿದೆ. ಇನ್ನಾದರೂ ಎಚ್ಚೆತ್ತಂತಹ ಅಧಿಕಾರಿಗಳು ಇದನ್ನು ಸರಿಪಡಿಸ್ತಾರ ಅನ್ನೋದು ಒಂಥರ ಯಕ್ಷ ಪ್ರಶ್ನೆ ಆಗಿರುವಂತದ್ದು. ರೈತರು ಕೂಡ ಸಾಕಷ್ಟು ಬಾರಿ ಪ್ರತಿಭಟನೆ ಮಾಡಿದ್ದಾರೆ ಮತ್ತು ಜೊತೆಗೆ ಜಿಲ್ಲಾಧಿಕಾರಿಗಳು, ಸಚಿವರು, ಶಾಸಕರು, ಸಿಎಂ ಸರ್ಕಾರ ರೈತರಿಗೆ ಉಪಯೋಗ ಆಗಲಿ ಅಂತ ತುಂಗಾ ಮೇಲ್ದಂಡೆ ಯೋಜನೆಯನ್ನ ತಂತು. ಆದ್ರೆ ಈ ಯೋಜನೆ ಹಳ್ಳ ಹಿಡಿದಿದೆ. ಬೇಸಿಗೆ ಆರಂಭ ಆಯಿತು. ಜಿಲ್ಲಾ ಉಸ್ತುವಾರಿ ಸಚಿವರು ಸ್ವಲ್ಪ ಈ ಕಡೆ ತಿರುಗಿ ನೋಡುವಂತಹ ಕಾಲ ಬಂದಿದೆ. ಯಾಕಂದ್ರೆ ಸಂಪೂರ್ಣವಾಗಿ ಹಳ್ಳ ಹಿಡಿದು ಹೋಗಿದೆ ತುಂಗಾ ಈ ಮೇಲ್ದಂಡೆ ಯೋಜನೆ ಅನ್ನುವಂಥದ್ದು ಪ್ರಮುಖವಾಗಿ ನೋಡಿ ಗಮನಿಸಿ. ಮರುಭೂಮಿ ಅಂತ ಹೋಗಿರುವಂತದ್ದು. ಮಳೆಗಾಲದಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಪ್ರಯೋಜನ ಆಗಿಲ್ಲ. ಬೇಸಿಗೆ ಆರಂಭ ಆಗಿದೆ. ಈ ಸಂದರ್ಭದಲ್ಲಾದ್ರೂ ಕೂಡ ಸರ್ಕಾರ ಇತ್ತ ಕಡೆ ತಿರುಗಿ ನೋಡಬೇಕಾಗಿದೆ. ಇದು ಮರುಭೂಮಿ ಅಲ್ಲ, ಸರ್ಕಾರದ ತುಂಗಾ ಮೇಲ್ದಂಡೆ ಯೋಜನೆ. ಜಿಲ್ಲಾ ಉಸ್ತುವಾರಿ ಸಚಿವರು ಈ ಕಡೆ ತಿರುಗಿ ನೋಡಲೇಬೇಕಾಗಿದೆ. ಮಳೆಗಾಲದಲ್ಲೂ ಕೂಡ ಅನ್ನದಾತರಿಗೆ ಯೋಜನೆಯಿಂದ ಲಾಭ ಅಂತೂ ಆಗಲಿಲ್ಲ. ಸರ್ಕಾರ ರೈತರಿಗೋಸ್ಕರ ಮಾಡಿದಂತಹ ಯೋಜನೆ ಇದು. ಸಂಪೂರ್ಣವಾಗಿ ಹಳ್ಳ ಹಿಡಿದು ಹೋಗಿದೆ. ಮರುಭೂಮಿ ಅಂತಾಗಿ ಹೋಗಿದೆ ತುಂಗಾ ಮೇಲ್ದಂಡೆ ಯೋಜನೆ. ನೀರಿಲ್ಲದೆ ಈಗಿನಿಂದಲೇ ಪರದಾಡ್ತಾ ಇದ್ದಾರೆ ಅನ್ನದಾತರು. ಸದ್ಯಕ್ಕೆ ಒಂದು ಕಡೆ ಗಮನಿಸ್ತಾ ಇರಬಹುದು ದೃಶ್ಯದಲ್ಲಿ, ಮರುಭೂಮಿ ಅಂತೆ ಕಾಣಿಸ್ತಾ ಇರುವಂತದ್ದು ಇದು ತುಂಗಾ ಮೇಲ್ದಂಡೆ ಯೋಜನೆ. ಇದು ಸರ್ಕಾರ ರೈತರಿಗೆ ಉಪಯೋಗ ಆಗಲಿ ಅಂತ ತಂದಂತಹ ಯೋಜನೆ ಸಂಪೂರ್ಣ ಹಳ್ಳ ಹಿಡಿದಿದೆ. ಅಪ್ಪರ್ ತುಂಗಾ ಯೋಜನೆ ಅಂತಂದ್ರೆ ರೈತರಿಗೆ ಒಂದಿಷ್ಟು ಸಾಯುವ ಟೈಮಲ್ಲಿ ಬಾಯಿಗೆ ನೀರು ಬಿಟ್ಟಂಗೆ, ಗಂಗಾಜಲ ಬಿಟ್ಟಂಗೆ ಅಂತ ಹೇಳ್ಬೋದು. ಯಾಕಂದ್ರೆ ನಾನು ಪ್ರಮುಖ ಇರುವಂತಹ ಜಾಗ ಇವತ್ತು ತೋರಿಸ್ತೇನೆ ನಿಮಗೆ. ಅಪ್ಪರ್ ತುಂಗಾ ಯೋಜನೆಯಲ್ಲಿ ಕೋಟ್ಯಾಂತರ ರೂಪಾಯಿಯ ಹಣನ ಹಾಕಿದ್ರು. ಅದನ್ನ ಸಂಪೂರ್ಣವಾಗಿ ಹೊಳೆಯಲ್ಲೇ ಹುಣಸೆ ಮಾಡಿದ್ದಾರೆ. ನಾನು ತೋರಿಸ್ತೀನಿ. ನಮ್ಮ ಶಂಕರ್ ಕೆಮನ್ ತೋರಿಸ್ತಾ ಹೋಗ್ತಾರೆ. ನಾವು ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ನೀವೇ ನೋಡ್ತಿದ್ರಿ, ಇದು ಅಪ್ಪರ್ ತುಂಗಾ ಕಾಲುವೆ. ಇದು ಸುಮಾರು ವರ್ಷಗಳಿಂದ ರೆಡಿ ಆಗಿರುವಂತದ್ದು. ಮರುಭೂಮಿ ಅಂತಾಗಿದೆ. ಇಲ್ಲಿ ನಿಮಗೆ ಕಾಣಸಿಗೋದು ಕೇವಲ ಬಾಟಲ್ಗಳು, ಅಂದ್ರೆ ಮದ್ಯವ್ಯಸನಿಗಳು ಕುಡಿದಂತಹ ಬಾಟಲ್ಗಳನ್ನು ಹೊರತುಪಡಿಸಿದ್ರೆ ಇಲ್ಲಿ ಕಾಣಸಿಗಲ್ಲ ನಿಮಗೆ. ಯಾವುದೇ ನೀರಿಲ್ಲ. ಜೊತೆಗೆ ಅಕ್ಕಪಕ್ಕ ಬೆಳೆದ ಗಿಡಗಂಟೆಗಳು ಕೂಡ ಒಣಗ್ತಾ ಇದೆ ನೀರಿಲ್ದಂಗಾಗಿ.
ಮರುಭೂಮಿ ಅಂತಾಗಿದೆ ಸದ್ಯಕ್ಕಿದು. ಯಾಕಂದ್ರೆ ಇದರ ಯಾವುದೇ ರೀತಿಯ ವ್ಯವಸ್ಥೆ ಇಲ್ಲ. ಇದನ್ನ ಸರಿ ಮಾಡಿಸೋದಂತಾಗ್ಲಿ ಅಥವಾ ಇದನ್ನ ಪರ್ಟಿಕ್ಯುಲರ್ ಆಗಿ ನಡೆಸುವಂತದ್ದಾಗ್ಲಿ, ಬೇಸಿಗೆ ಕಾಲದಲ್ಲಿ ನೀರು ಉಣಿಸುವಂತ ವ್ಯವಸ್ಥೆ ಮಾಡಿಕೊಂಡು ಅಥವಾ ಮಳೆಗಾಲದಲ್ಲಿ ನೀರು ನಿಲ್ಲಿಸಿಕೊಂಡು ಅದಾದ ಬಳಿಕ ಬೇಸಿಗೆ ಕಾಲದಲ್ಲಿ ಜನರು ಅಂದ್ರೆ ರೈತರು ಒಂದಿಷ್ಟು ಬೆಳೆಯನ್ನು ತೆಗಿಬಹುದಾಗಿತ್ತು. ಆ ಬೆಳೆಯನ್ನು ಕೂಡ ತೆಗಿಲಿಕ್ಕಾಗದಂಗೆ ನಮ್ಮ ಸರ್ಕಾರ ಮತ್ತು ಸರ್ಕಾರದ ಅಧಿಕಾರಿಗಳು ಇದನ್ನ ಹಾಳು ಮಾಡಿದ್ದಾರೆ. ಒಟ್ಟಾರೆಯಾಗಿ ಹೇಳೋದಂತಾದ್ರೆ ಈ ಸಮಸ್ಯೆಯಿಂದ ಮುಕ್ತವಾಗಲು ಯಾವುದೇ ತರಹದ ವ್ಯವಸ್ಥೆ ಮಾಡ್ಕೊಂಡಿಲ್ಲ. ಮರುಭೂಮಿ ಅಂತಾಗಿದೆ ಒಂದು ರೀತಿ, ಇದು ಸಂಪೂರ್ಣವಾಗಿ ಮರುಭೂಮಿನೇ ಇದು. ಇಲ್ಲಿ ಯಾವುದೇ ನೀರಿಲ್ಲ, ಇದರ ವ್ಯತ್ಯಾಸವಿಲ್ಲ ಮತ್ತು ಇದಕ್ಕೆ ಯಾವುದೇ ರೀತಿಯಾದಂತಹ ಸಮರ್ಪಕವಾದ ವ್ಯವಸ್ಥೆ ಇಲ್ಲ. ಸಿಮೆಂಟ್ 4 ರಿಂದ 5 ಇಂಚ್ ಸಿಮೆಂಟ್ ಹಾಕ್ತಾರೆ, ಅಲ್ಲಿ ಯಾವುದೇ ಕಬ್ಬಣ ಇಲ್ಲ. ಹೀಗಾಗಿ ಸಂಪೂರ್ಣವಾಗಿ ಈ ಅಪ್ಪರ್ ತುಂಗಾ ಯೋಜನೆ ಹಳ್ಳ ಹಿಡಿದೋಗಿದೆ. ಇನ್ನಾದ್ರೂ ಎಚ್ಚೆತ್ತಂತಹ ಅಧಿಕಾರಿಗಳು ಇದನ್ನು ಸರಿಪಡಿಸ್ತಾರ ಅನ್ನೋದು ಒಂಥರ ಯಕ್ಷ ಪ್ರಶ್ನೆ ಆಗಿರುವಂತದ್ದು. ರೈತರು ಕೂಡ ಸಾಕಷ್ಟು ಬಾರಿ ಪ್ರತಿಭಟನೆ ಮಾಡಿದ್ದಾರೆ ಮತ್ತು ಜೊತೆಗೆ ಜಿಲ್ಲಾಧಿಕಾರಿಗಳು, ಸಚಿವರು, ಶಾಸಕರು, ಸಿಎಂ ಎಲ್ಲರನ್ನ